ವಿದ್ಯಾರ್ಥಿಗಳ ಎಸ್ಎಸ್ಎಲ್ಸಿ ಪರೀಕ್ಷಾ ಶುಲ್ಕ ಕಟ್ಟಿಸಿಕೊಳ್ಳೋದಕ್ಕೆ ಶಿಕ್ಷಕ ನಕಾರ. ಮುಖ್ಯ ಶಿಕ್ಷಕನ ವಿರುದ್ಧ ಬಿಇಒಗೆ ವಿದ್ಯಾರ್ಥಿಗಳಿಂದ ದೂರು. ಬೀದರ್ ಜಿಲ್ಲೆ ಕಿಟ್ಟಾ ಸರ್ಕಾರಿ ಶಾಲೆಯ ಶಿಕ್ಷಕನ ವಿರುದ್ಧ ದೂರು ನೀಡಲಾಗಿದೆ. ಮುಖ್ಯ ಶಿಕ್ಷಕ ಸೋಮನಾಥ್ ಬೇಲೂರೆ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಿದ್ಯಾರ್ಥಿ ಪ್ರವೀಣ್ ವಿಜಯ್ ಶುಲ್ಕ ಕಟ್ಟಿಸಿಕೊಳ್ಳೋದಕ್ಕೆ ನಕಾರ. ದೂರಿನ ಬಳಿಕ ಓರ್ವ ವಿದ್ಯಾರ್ಥಿಯ ಶುಲ್ಕ ಕಟ್ಟಿಸಿಕೊಂಡ ಶಿಕ್ಷಕ. ಅದೇ ವಿದ್ಯಾರ್ಥಿ ವಿಜಯ್ ಎಂಬಾತನ ಶುಲ್ಕ ಕಟ್ಟಿಸಿಕೊಳ್ಳೋದಕ್ಕೆ ನಿರಾಕರಣೆ. ಟಿಸಿ ಕೊಟ್ಟು ಬೇರೆ ಶಾಲೆಗೆ ಸೇರಿ ಪರೀಕ್ಷೆ ಬರೆಯುವಂತೆ ತಿಳಿಸಿದ ಶಿಕ್ಷಕ. ಮುಖ್ಯ ಶಿಕ್ಷಕನ ವರ್ತನೆಗೆ ಬೇಸತ್ತ ವಿದ್ಯಾರ್ಥಿಯ ಪೋಷಕರು ಮಗನಿಗೆ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಿ ಅಂತ ತಾಯಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಪರೀಕ್ಷೆ ಫೀಸ್ ಕಳೆದ ವರ್ಷ ಅವರ ಹತ್ತಿರ 1,000 ರೂಪಾಯಿ ಹುಡುಗರೇ ತರಬಾರ್ದು ಹೇಗಿದ್ದೀರಲ್ಲ. ಒಂದು ಸಲ ಸಣ್ಣ ಹುಡುಗರು ತರಬಾರ್ದು ನೀವು ಅಂತೀರಿ. ಹುಡುಗರೇ ತರಬಾರ್ದು ಹೇಗಿದ್ದೀರಲ್ಲ. ಒಂದು ಸಲ ಸಣ್ಣ ಹುಡುಗರು ತರಬಾರ್ದು ನೀವು ಅಂತೀರಿ. ಹುಡುಗರೇ ತರಬಾರ್ದು ಹೇಗಿದ್ದೀರಲ್ಲ. ಒಂದು ಸಲ ಸಣ್ಣ ಹುಡುಗರು ತರಬಾರ್ದು ನೀವು ಅಂತೀರಿ. ಹುಡುಗರೇ ತರಬಾರ್ದು ಹೇಗಿದ್ದೀರಲ್ಲ. ಒಂದು ಸಲ ಸಣ್ಣ ಹುಡುಗರು ತರಬಾರ್ದು ನೀವು ಅಂತೀರಿ. ಈ ಸಲ ಎಕ್ಸಾಮ್ ಫೀಸ್ ಕಟ್ಲಕ್ಕೆ ಹೋದ್ರೆ ಹೆಡ್ ಮಾಸ್ಟರು ಕಟ್ಕೊಂಬಲ್ಲತ್ತಾರೆ. ಮತ್ತು ಈ ಕೇಳಕ್ಕೆ ಹೋದ್ರೆ ಮತ್ತೆ ಏನು ಸಿಕ್ಕಲ್ಲಂತ ಮನೆ ಕಳ್ಸತ್ತಾರೆ. ಅಲ್ಲೋ ಕಟ್ಟು ಇಲ್ಲೋ ಕಟ್ಟಲತ್ತಾರೆ. ಏನು ಸಿಕ್ಕಿದೆ ಏನಂದ್ರು? ಏನು ಸಿಕ್ಕೇನಂದ್ರೆ ನೀವು ಹಾಂಗೆ ಮಾತಾಡತ್ತೀರಿ ಹಿಂಗೆ ಮಾತಾಡಿಲ್ಲ ಅಂತೀವಿ. ಶಿಸ್ತು ಮಾತಾಡಿದ್ರೆ ಭೀ ಏನು ಸಿಕ್ಕಲ್ಲತ್ತಾರೆ. ಹಾಂ ಹಾಂ ಯಾವ ಹೆಡ್ ಮಾಸ್ಟ್ರ? ಆವತ್ತು ಶಬ್ದಿಲ್ಲ ಅಂದ್ರೆ ಸೋಮನಾಥ್ ಬೇಲೂರಿ. ಹಾಂ ಯಾವ ಊರ್ದು ಹೆಡ್ ಮಾಸ್ಟ್ರ? ಕೇಳ್ತಾರೆ. ನಿಮ್ದು ಈಗ 10ನೇ ಯಾವಾಗ ಮುಗಿದೆ? ಹೋದಷ್ಟು ಮುಗಿದ? ಹಾಂ ರೀ ಹೋದ್ರಿ. ಇವಾಗ ಸಪ್ಲಿಮೆಂಟ್ರಿ ಕಟ್ಲಕ್ಕೆ ಹೋಗಿರೇನು? ಹಾಂ ರೀ. ಹಾಂ ಇವಾಗ ಕಟ್ಲೋಗ ಅಡ್ಡಿನೂ ಕೊಡಲ್ಲತ್ತಾರ? ಹಾಂ ರೀ ಕಟ್ಕೊಂಬಲ್ಲತ್ತಾರೆ. ಹೋದರ್ಷ ಎಕ್ಸಾಮ್ ತುಂಬಿದ್ದಾರೆ. ಈ ಸಲ ಎಕ್ಸಾಮ್ ಫೀಸ್ ಕಟ್ಲಕ್ಕೆ ಹೋದ್ರೆ ಹೆಡ್ ಮಾಸ್ಟರು ಕಟ್ಕೊಂಬಲ್ಲತ್ತಾರೆ. ಮತ್ತು ಈ ಕೇಳಕ್ಕೆ ಹೋದ್ರೆ ಮತ್ತೆ ಏನು ಸಿಕ್ಕಲ್ಲಂತ ಮನೆ ಕಳ್ಸತ್ತಾರೆ. ಅಲ್ಲೋ ಕಟ್ಟು ಇಲ್ಲೋ ಕಟ್ಟಲತ್ತಾರೆ. ಏನು ಸಿಕ್ಕಿದೆ ಏನಂದ್ರು? ಏನು ಸಿಕ್ಕೇನಂದ್ರೆ ನೀವು ಹಾಂಗೆ ಮಾತಾಡತ್ತೀರಿ ಹಿಂಗೆ ಮಾತಾಡಿಲ್ಲ ಅಂತೀವಿ. ಶಿಸ್ತು ಮಾತಾಡಿದ್ರೆ ಭೀ ಏನು ಸಿಕ್ಕಲ್ಲತ್ತಾರೆ. ಹಾಂ ಹಾಂ ಯಾವ ಹೆಡ್ ಮಾಸ್ಟ್ರ? ಆವತ್ತು ಶಬ್ದಿಲ್ಲ ಅಂದ್ರೆ ಸೋಮನಾಥ್ ಬೇಲೂರಿ. ಹಾಂ ಯಾವ ಊರ್ದು ಹೆಡ್ ಮಾಸ್ಟ್ರ? ಕೇಳ್ತಾರೆ. ನಿಮ್ದು ಈಗ 10ನೇ ಯಾವಾಗ ಮುಗಿದೆ? ಹೋದಷ್ಟು ಮುಗಿದ? ಹಾಂ ರೀ ಹೋದ್ರಿ. ಇವಾಗ ಸಪ್ಲಿಮೆಂಟ್ರಿ ಕಟ್ಲಕ್ಕೆ ಹೋಗಿರೇನು? ಹಾಂ ರೀ. ಹಾಂ ಇವಾಗ ಕಟ್ಲೋಗ ಅಡ್ಡಿನೂ ಕೊಡಲ್ಲತ್ತಾರ? ಹಾಂ ರೀ ಕಟ್ಕೊಂಬಲ್ಲತ್ತಾರೆ. ಹೋದರ್ಷ ಎಕ್ಸಾಮ್ ತುಂಬಿದ್ದಾರೆ. ಈ ಸಲ ಎಕ್ಸಾಮ್ ಫೀಸ್ ಕಟ್ಲಕ್ಕೆ ಹೋದ್ರೆ ಹೆಡ್ ಮಾಸ್ಟರು ಕಟ್ಕೊಂಬಲ್ಲತ್ತಾರೆ. ಮತ್ತು ಈ ಕೇಳಕ್ಕೆ ಹೋದ್ರೆ ಮತ್ತೆ ಏನು ಸಿಕ್ಕಲ್ಲಂತ ಮನೆ ಕಳ್ಸತ್ತಾರೆ. ಅಲ್ಲೋ ಕಟ್ಟು ಇಲ್ಲೋ. ಒಂದು ಸಲ ಸಣ್ಣ ಹುಡುಗರು ತರಬಾರ್ದು ನೀವು ಅಂತೀರಿ. ನನ್ನ ಹೆಸರು ರೇಖಾ ರೀ. ಮತ್ತು ಒಂದು ಸಾಲಿ ರೀ ಪೆಹ್ಲೆ ಫೀಸ್ ಕಟ್ಟಿದ್ದೇವೆ ರೀ, ಎಲ್ಲ ಮಾಡಿದ್ದೆವು. ಮತ್ತು 10ನೇ ಕುಂಡಿಸ್ಕೋತ ಅಂದರು, ಹಿಂದೆ ಕುಂಡಿಸ್ಕೊಂಡಿಲ್ಲ ರೀ. ಈಗ ಅಂದ್ರೆ ಪೇಪರ್ ಬಿಟ್ಟಂತ ಕಟ್ಲಾಕ ಹೋದ್ರೆ ಮತ್ತು ಇದು ಮಾಡಿದ್ರು ರೀ. ಮತ್ತು ಲಾಸ್ಟಿಗೆ ಏನಂದ್ರೆ ಒಟ್ಟು ಟಿಸಿನೇ ಕಿತ್ಕೊಟ್ಟಾರೆ. ನಾವ್ರ ಅಪ್ಪಂಗಿದ್ದೆವು. ನಮ್ರ ಎಲ್ಲಿ ಇದು ಮಾಡ್ಲಾಕ ಬರಲ್ಲ, ನಮ್ರ ನಡಿಲಾಕ ಬರಲ್ಲ. ನಮ್ಮ ಪಾರುನ ಏನು ಮಾಡದ್ದ ಇಲ್ಲೇ ಮಾಡ್ಬೇಕು ರೀ. ನಮ್ಮ ಆ ಕಡೆ ಭೀ ಹೋಗ್ಲಾಕ ಬರಲ್ಲ ರೀ. ಎಕ್ಸಾಮ್ ಫೀಸ್ ಕಟ್ಟಿದ್ರೆ ಭೀ ಕುಂಡಿಸ್ಕೊಟ್ಟಿಲ್ಲ ರೀ. ಅದು ರೊಕ್ಕ ಭೀ ನಾವು ವಾಪಸ್ ಕೊಟ್ಟಿಲ್ಲ. 1,000 ಕೊಟ್ಟಿದ್ದೇವೆ ರೀ. ಅದ್ರ ಭೀ ಕೊಟ್ಟಿಲ್ಲ ಅವರು. ಈಗ ಇದು ಮಾಡ್ತಾ ಇದು ಕುಂಡಿಸ್ತೇವೆ ಅಂದ್ರೆ ಭೀ ಈಗ ಫೀಸ್ ಭೀ ಇನ್ನೂ ಡಬಲ್ ಕಟ್ತೇವೆ ಅಂದ್ರೆ ಭೀ ನಾವು ಈಗ ಟಿಸಿನೇ ಕಿತ್ಕೊಟ್ಟಾರ್ರಿ ಅವ್ರು. ಈಗ ಹಂಗೆ ಭೀ ಮಾಡಿರಿ ನಮ್ಮ ಮಗನಿಗೆ ನ್ಯಾಯ ಮಾಡೋದು ಇದು ಕೆಲಸ ಮಾಡಿರಿ. ನಮ್ರ ನಡಿಲ ಬರಲ್ಲ. ನಮ್ರ ಹಿಂದೆ ಯಾರು ಭೀ ಇಲ್ಲ. ಪಾರು ವಿಜಯ್ ಕುಮಾರ್ ರೀ. ಅವನ ತಂದೆ ಹೆಸರು
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು, ಏನು ಸಮಸ್ಯೆ ಆಗಿದೆ ಈಗ? ವಿದ್ಯಾರ್ಥಿಗಳ ಎಜುಕೇಷನಿಗೆ ಹಾಳಾಗಬಾರ್ದು ಅಂತ ತುಂಬ ಜನ ಪ್ರಯತ್ನ ಪಡ್ತಾರೆ. ಏನೋ ತಪ್ಪಾಗಿದ್ರೂ ಕೂಡ ಮಕ್ಕಳು ಎಜುಕೇಷನ್ ಅಲ್ವಾ ಹಾಳಾಗಬಾರ್ದು ಅಂತಲೇ ತುಂಬ ಜನ ಯೋಚನೆ ಮಾಡೋದು. ಬಟ್ ಇಲ್ಲಿ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಇವರು ಕಂಪ್ಲೇಂಟನ್ನು ಮಾಡಿದ್ರು ಕೂಡ ರೆಡಿ ಇಲ್ಲ ಅಂತ ಅಂದರೆ ಏನು ಸಮಸ್ಯೆ? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ ಶಿಕ್ಷಕರು ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ, ಅವ್ರಿಗೆ ಇರುವಂತ ಗೌರವ ಬೇರೆ. ಆದ್ರೆ ಈ ಶಿಕ್ಷಕರು ಮಾಡಿರುವಂತ ಈ ವಿದ್ಯಾರ್ಥಿಗಳಿಂದ ಸಾಕಷ್ಟು ಕಲಿಕೆಯಲ್ಲಿ ಕೂಡ ಹಿಂದಾಗುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ SSLC ಪರೀಕ್ಷೆಯಲ್ಲಿ ಕೂಡ ಅವ್ರು ಮೊಟ್ಟ ಮೊದಲಿಗೆ ಫೇಲ್ ಆಗಿರ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. SSLC ಪರೀಕ್ಷೆ ಶುಲ್ಕವನ್ನ ಮತ್ತೆ ಕಟ್ಟಿಕೊಳ್ಳಲಿಕ್ಕೆ ಹೋಗ್ತಾರೆ. ಆದ್ರೆ ಕಟ್ಟುವಂತ ಸಂದರ್ಭದಲ್ಲಿ ಶಿಕ್ಷಕರಾದಂತ ಇವರು ಸ್ವೀಕರಿಸಲ್ಲ ಅನ್ನುವಂಥದ್ದು ಕೂಡ ಇದೆ. ಈ ಘಟನೆ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಸರ್ಕಾರಿ ಪ್ರೌಢಶಾಲೆ ಏನಿದೆ, ಈ ಶಾಲೆಯ ಶಿಕ್ಷಕನ ವಿರುದ್ಧ ಈಗ ಇಬ್ರು ವಿದ್ಯಾರ್ಥಿಗಳು ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಶಿಕ್ಷಕನಾಗಿರುವಂತ ಮಂಜುನಾಥ್ ಬೇಲೂರು ಏನಿದ್ದಾರೆ, ಇವರು ಶಿಕ್ಷಣ ಅಧಿಕಾರಿಗಳಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟಿದ್ದಂತೆ ಈ ವಿದ್ಯಾರ್ಥಿಗಳ ಬಗ್ಗೆ ನಿರ್ಲಕ್ಷ್ಯ ಇದೆ, ಅಂದ್ರೆ ವಿದ್ಯಾರ್ಥಿಗಳು ಸರಿಯಾಗಿ ಓದೋದು ಬರೆಯೋದು ಮಾಡೋದಿಲ್ಲ, ಈ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಯಾವುದೋ ಸಣ್ಣ ತಪ್ಪ ಸಮಸ್ಯೆಗಳಾಗಿದ್ರು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಪ್ರವೀಣ್ ಮತ್ತು ವಿಜಯ್ ಇವರಿಬ್ರು ಪರೀಕ್ಷೆಯ ಶುಲ್ಕವನ್ನ ಕೂಡ ಕಟ್ಟಲಿಕ್ಕೆ ಹೋಗುತ್ತಾರೆ. ಆದ್ರೆ ಕಟ್ಟಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಂಜುನಾಥ್ ಈ ಶಿಕ್ಷಕರು ಏನಿದ್ದಾರೆ ಅವರು ಎಕ್ಸಾಮ್ ಫೀಸ್ ಅನ್ನ ಕಟ್ಟಿಸ್ಕೊಳ್ಳೋದಿಲ್ಲ, ಅದನ್ನ ತಿರಸ್ಕರಿಸ್ತಾರೆ. ಆಮೇಲೆ ಆ ವಿದ್ಯಾರ್ಥಿಗಳು ಸುಮ್ಮನೆ ಇರದೆ ಅಲ್ಲಿಯ ಅಧಿಕಾರಿಗಳಿಗೆ ಹೋಗಿ ಮೇಲಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳಿಗೆ ಹೋಗಿ ದೂರನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಆ ದೂರನ್ನ ಸಲ್ಲಿಕೆ ಆದ ಮೇಲೆ ಒಂದು ವಿದ್ಯಾರ್ಥಿಗೆ ಮಾತ್ರ ಏನ್ ವಿಜಯ್ ಅಂತ ಏನಿದ್ದಾನೆ ಆತನ ಮಾತ್ರ ಪರೀಕ್ಷೆಯನ್ನ ಶುಲ್ಕವನ್ನ ಕಟ್ಟಿಸ್ಕೊಳ್ತಾರೆ. ಆದ್ರೆ ಇನ್ನೊಬ್ಬ ಪ್ರವೀಣ್ ಏನಿರ್ತಾರೆ, ಪ್ರವೀಣ್ಗೆ ಮಾತ್ರ ಶಾಲೆ ಪ್ರವೇಶಕ್ಕೆ ಅವಕಾಶ ಇಲ್ಲ, ನೀವು ಬರುವಂತಿಲ್ಲ ಅಂತ ಹೇಳ್ಬಿಟ್ಟು ಮುಖ್ಯ ಶಿಕ್ಷಕ ಈ ರೀತಿಯಾದಂತ ಹೇಳಿದ್ದಾರೆ. ಆದ್ರೆ ಈ ರೀತಿಯಾದಂತ ಮುಖ್ಯ ಶಿಕ್ಷಕರ ಈ ವರ್ತನೆಗೆ ಈ ವಿದ್ಯಾರ್ಥಿಗಳು ಸಹ ಬೇಸತ್ತು ಹೋಗಿದ್ದಾರೆ. ಜೊತೆಯಾಗಿ ಪೋಷಕರು ಸಹ ಸಾಕಷ್ಟು ಬಾರಿ ಹೋಗಿ ಶಿಕ್ಷಕನ ಸೋಮನಾಥ್ ಏನಿದ್ದಾರೆ ಅವ್ರಿಗೆ ಹೋಗಿ ಕೇಳ್ಕೊಳ್ತಾ ಇದ್ದಾರೆ, ಸರ್ ತಪ್ಪೋ ಸರಿ ನಾವು ಮಕ್ಕಳು ಮಾಡ್ಬಿಟ್ಟಿದ್ದಾರೆ, ಮುಂದೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ಮತ್ತಿದ್ದು ಬುದ್ಧಿ ಹೇಳ್ತೀವಿ. ಆದ್ರೆ 10ನೇ ತರಗತಿ ಅನ್ನುವಂಥದ್ದು ಏನಿದೆ ಅವರ ಭವಿಷ್ಯ ಇಲ್ಲೇ ನಿರ್ಮಾಣವಾಗುತ್ತೆ, ದಯವಿಟ್ಟು ಇದೊಂದ್ಸಲಿ ಅವಕಾಶ ಮಾಡಿಕೊಟ್ಟು ಮತ್ತೆ ಪರೀಕ್ಷೆ ಶುಲ್ಕವನ್ನ ನೀವು ಕಟ್ಟಿಸ್ಕೋಬೇಕು ಅಂತ ಹೇಳಿ ಪೋಷಕರು ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಈಗ ತಾಯಿ ಕೂಡ ಕಣ್ಣೀರನ್ನ ಹಾಕಿ ನನ್ನ ಮಗನಿಗೆ ಮತ್ತೆ ಪರೀಕ್ಷೆ ಬರಲು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ, ಆದ್ರೆ ಶಿಕ್ಷಕರ ನಡೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಈ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ಕಟ್ಟಿಕೊಡುವಂತ ಕೆಲಸ ಆಗ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.